ಎಲ್ಲರಿಗೂ ನಮಸ್ಕಾರಗಳು. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಮಾರ್ಚ್ 21 ಈ ದಿನದಿಂದ 24 ಮತ್ತು 25ನೇ ಸಾಲಿನ SSLC ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಪರೀಕ್ಷೆಗಳು ಆರಂಭವಾಗಲಿವೆ. ಎಲ್ಲರಿಗೂ ಚೆನ್ನಾಗಿ ಎಕ್ಸಾಮ್ಗೆ ಓದಿದ್ದೀರಾ ಅನಿಸುತ್ತೆ. ಎಲ್ಲ ಶಿಕ್ಷಕರು ವಿಷಯಗಳ ಬಗ್ಗೆ ಬೋಧನೆ, ಪರೀಕ್ಷೆ, ಪುನರಾವರ್ತನೆ ಮಾಡಿ ನಿಮ್ಮನ್ನು ಪರೀಕ್ಷೆಗೆ ತಯಾರು ಮಾಡಿದ್ದಾರೆ. ಈಗ ನಿಮ್ಮ ಕೆಲಸ ಏನು ಅಂದರೆ ಪರೀಕ್ಷೆಯನ್ನು ಬರೆಯೋದು, ಒಳ್ಳೆಯ ಮಾರ್ಕ್ಸ್ ತೆಗೆಯೋದು. ಮೊದಲನೇದಾಗಿ ನೀವು ಪರೀಕ್ಷೆಗೆ ಯಾವ ರೀತಿ ತಯಾರಿ ಆಗಬೇಕು? ಆಲ್ರೆಡಿ ತಯಾರಿ ಆಗಿದ್ದೀರಾ? SLC ಪರೀಕ್ಷೆ ಭಯ ಬೇಡ. ವೆಬ್ಕಾಸ್ಟಿಂಗ್ ತುಂಬ ಸ್ಟ್ರಿಕ್ಟ್ ಇದೆ ಅಂಥೇಳಿ ಯಾವುದೇ ಭಯ ಬೇಡ. ಇದು SSLC ನಿಮ್ಮ ಜೀವನದ ಮೊದಲ ಘಟ್ಟ. ಉನ್ನತ ಶಿಕ್ಷಣಕ್ಕೆ ಇರುವ ಒಂದು ರಹದಾರಿ. SSLC ಪಾಸ್ ಆಗಲೇಬೇಕಿದೆ. ಕೆಲವರು ಹೆಚ್ಚಿನ ಅಂಕವನ್ನು ಗಳಿಸಲೇಬೇಕಿದೆ. SSLC ಮತ್ತೆ ಮರಳಿಬಾರದು. ಈ ನನ್ನ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗಾಗಿ, SSLCಯಲ್ಲಿ ಹೆಚ್ಚು ಅಂಕ ಪಡೆಯುವವರೆಗೂ ಮತ್ತು ಪಾಸ್ ಆಗಲೇಬೇಕು ಅಂತಕ್ಕಂಥ ಉದ್ದೇಶ ಇರುವ ವಿದ್ಯಾರ್ಥಿಗಳಿಗೆ. ವಿದ್ಯಾರ್ಥಿ ಬದುಕಿನ ಗುರಿ ಓದು, ಬರಹ, ಅಭ್ಯಾಸದ ಜೊತೆಗೆ ಪರೀಕ್ಷೆಗಾಗಿ ಸಿದ್ಧನಾಗುವುದು. ಯಾರೂ ನಿಮ್ಮ ಭವಿಷ್ಯವನ್ನು ರೂಪಿಸಲಾರರು. ನಿಮ್ಮ ಭವಿಷ್ಯ ರೂಪಿಸುವ ರೂವಾರಿಗಳು ನೀವೇ ಆಗಬೇಕು. ಎಲ್ಲರೂ ಸಹಾಯ, ಮಾರ್ಗದರ್ಶನ ಮಾಡುತ್ತಾರೆಯೇ ಹೊರತು ಪರೀಕ್ಷೆಯ ಹಾಲ್ನಲ್ಲಿ ಬಂದು ನೀವೇ ಪರೀಕ್ಷೆ ಬರೆಯಬೇಕಾಗಿದೆ. ನೆನಪಿರಲಿ. ಮೊದಲನೇದಾಗಿ ಉತ್ತರ ಪತ್ರಿಕೆ ಬರೆಯುವ ಶೈಲಿ. ಉತ್ತಮ ಅಂಕ ಬರಲು ಸರಿಯಾದ ಉತ್ತರವನ್ನೇ ಬರಿಬೇಕು. ಅಕ್ಷರಗಳು ಸ್ಪಷ್ಟವಾಗಿರಲಿ, ಶುದ್ಧವಾಗಿರಲಿ, ನಿಖರವಾದ ಉತ್ತರವನ್ನು ಬರೆಯಿರಿ. ಎಷ್ಟು ಅಂಕಗಳಿಗೆ ಎಷ್ಟು ಉತ್ತರ ಬರಿಬೇಕು? ಉದಾಹರಣೆಗೆ 2 ಅಂಕದ ಪ್ರಶ್ನೆಗೆ 2 ವಾಕ್ಯದ ಉತ್ತರವನ್ನು ಬರೆಯಬೇಕು. 1 ಅಂಕದ ಪ್ರಶ್ನೆಗೆ 1 ವಾಕ್ಯದ ಉತ್ತರವನ್ನು ಬರೆಯಬೇಕು. ಅನಗತ್ಯವಾದ ಬರವಣಿಗೆ ಸಮಯವನ್ನು ವ್ಯರ್ಥ ಮಾಡುತ್ತದೆಯೇ ಹೊರತಾಗಿ ಯಾವುದೇ ಅಂಕಕ್ಕೆ ದಾರಿ ಮಾಡಿಕೊಡುವುದಿಲ್ಲ. ಕೆಲವು ಪ್ರಶ್ನೆಗಳಿಗೆ ಪುಟಗಟ್ಟಲೆ ಉತ್ತರ ಬರೆಯಲು ಅವಕಾಶ ಇರುವುದು. ಆದರೆ ನಿಗದಿತ ಅಂಕ ಆಧರಿಸಿದ, ಸಂಕ್ಷಿಪ್ತವಾದ, ಸರಳೀಕರಿಸಿದ ಉತ್ತರವನ್ನು ಬರೆಯಬೇಕು. ಉತ್ತಮವಾದ ಉತ್ತರಕ್ಕೆ ಉತ್ತಮವಾದ ಅಂಕಗಳನ್ನು ಪಡೆಯುತ್ತೀರ. ಉತ್ತಮವಾದ ಸ್ನೇಹಿತರೊಂದಿಗೆ ಚರ್ಚೆ ಮಾಡಿ ಗ್ರಹಿಕೆ, ಏಕಾಗ್ರತೆ ಹೆಚ್ಚಿಸಿಕೊಳ್ಳುವ ಕ್ರಮವನ್ನು ಅನುಸರಿಸಿ, ಅಲ್ಪ ವ್ಯಾಯಾಮ ಮಾಡಿ, ಧ್ಯಾನವನ್ನು ಮಾಡಿ, ಆತಂಕ, ಭಯವನ್ನು ದೂರ ಸರಿಸಿ, ಸರಿಯಾದ ಸಮಯಕ್ಕೆ ನಿದ್ರೆ ಮಾಡಿ ಆರೋಗ್ಯದಿಂದಿರಿ. ಪರೀಕ್ಷೆಗೆ ಮತ್ತೊಬ್ಬರ ಮೇಲೆ ಅವಲಂಬನೆ ಆಗಬೇಡಿ. ನಾನು ಮೊದಲಿಗೆ ಹೇಳಿದ್ದೆ, ನಿಮ್ಮ ಭವಿಷ್ಯದ ರೂವಾರಿ